ಆ, ನಾನು ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಮಾಡಿ ಬಂದ ನಂತರ ಆ, ಅವರ ಮನೆಗೆ ಒಂದು ಆ, ಗಣೇಶನ ಮೂರ್ತಿ ಅಂದರೆ ಮನೆಯ ಎಂಟ್ರೆನ್ಸ್ನಲ್ಲೇ ಒಂದು ಗಣೇಶನ ಮೂರ್ತಿ ಬೇಕು ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ, ಆ ಸಲುವಾಗಿ ನಾನು ಮುಂಬೈಗೆ ಹೋಗಿ ಸುಮಾರು ಒಂದು 6 ಅಡಿ ಎತ್ತರದ್ದು ಪೀಠ ಸಮೇತ ಭಾಳ ವಿಶೇಷವಾಗಿ ಕೆತ್ತನೆ ಮುಖಾಂತರ ಕೆತ್ತನೆ ಮಾಡಾಗಿದೆ. ಈಗ ಆ, ಏನಂತೀವಿ, ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯ ಮಿಶ್ರಣದೊಂದಿಗೆ ಈ ಒಂದು ಕಲಾಕೃತಿ ಮೂಡಿಬಂದಿದೆ. ಸರಿಸುಮಾರು ಒಂದು 6 ತಿಂಗಳಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಏನನ್ಬೋದು, ನಮ್ಮ ಹಿಂದಿನ ಕಾಲದ ಶಿಲ್ಪಗಳ ವೈಭವ ಮತ್ತು ಅಷ್ಟು ಅಥೆಂಟಿಕ್ಕಾಗಿ ಕೆತ್ತನೆಯನ್ನು ಮಾಡಿ ಒಂದು ನಿರೂಪಣೆ ಮಾಡ್ತಾಯಿದ್ದೀವಿ. ಬಹುಶಃ ಅವ್ರಿಗೂ ಇಷ್ಟ ಆಗ್ಬೋದು. ನಮ್ಮ ಕಲಿತಿರೋ ಕಲೆ ವಿದ್ಯೆಯನ್ನೆಲ್ಲ ಸೇರಿ ಇಲ್ಲಿ ಮಾಡಿದ್ದೀವಿ. ಈಗ ಇದನ್ನು ಅಲ್ಲಿ ಮನೆ ಹತ್ರ ಮಾಡಿದ್ದೀವಿ. ಮನೆ ವಿಶೇಷ ಪ್ರತಿಯೊಂದು ಬಿಡಿಸಿ ನಮ್ಮ ಬಾಲಿವುಡ್ ಅವ್ರಿಗೂ ಸಹ ನಮ್ಮ ದಕ್ಷಿಣ ಭಾರತ ಶೈಲಿ ಗೊತ್ತಾಗಲಿ ಅಂತೇಳಿ ಗೊತ್ತಿರುತ್ತೆ ಅನಿಸುತ್ತೆ. ಬಟ್ ನಾವು ಈಗಿನ ಸಮಯದಲ್ಲಿ ಪರಿಚಯ ಮಾಡ್ತೀನಿ ಅಂತೇಳಿ ಎಲ್ಲ ಪ್ರತಿಯೊಂದು ಒಂದೇ ಕಲ್ಲಲ್ಲಿ ಮಾಡೋದು. ಏನಂತೀವಿ, ಏಕಶಿಲೆ ಅಂತ ಹೇಳ್ಬೋದು. ಎಷ್ಟು ಇಲ್ಲಿಂದ ಇಲ್ಲಿವರೆಗೂ ಒಂದೇ ಕಲ್ಲು. ಸುಮಾರೊಂದು 6 ತಿಂಗಳ ಎಲ್ಲ ಕಲಾವಿದರು ಸೇರಿ 6 ತಿಂಗಳ ಸಮಯ ತಗೊಂಡಿದ್ದೇವೆ. ಸ್ವಲ್ಪ ನಮ್ಮ ಉತ್ತರ ಭಾರತದವ್ರಿಗೂ ಅನುಕೂಲ ಆಗಲಿ ಅಂತ ಸ್ವಲ್ಪ ಮುಖಭಾವ ಎಲ್ಲ ನಮ್ಮ ಮಹಾರಾಷ್ಟ್ರದವ್ರಿಗೂ ಇಷ್ಟ ಆಗಬೇಕು. ಆ ರೀತಿ ಸ್ವಲ್ಪ ಸಂಯೋಜನೆ ಮಾಡ್ಕೊಂಡಿದ್ದೇವೆ. ಸೊ ನಾವೆಲ್ಲ ತುಂಬ ವಿಶೇಷವಾಗಿ ಮಾಡಿದ್ದೀವಿ. ಗೆಜ್ಜೆಗಳಿರ್ಬೋದು, ತಪ್ಪದಿರ್ಬೋದು, ಕಿರೀಟ, ಅದಕ್ಕೆ ಪೀಠ. ತುಂಬ ಬೇಜಾರು. ನಮಗೆ ನಾವು ಮಾಡೋದಕ್ಕೆ ಕಾಣ್ತಾ ಫಸ್ಟ್ ಟೈಮ್ ಒಬ್ಬ ಇನ್ನೊಂದು ವಯಸ್ಸಿದೆ. ಹೇಗೆ ಹೆಂಗೆ BMW, ಬೆಂಚ್ ಕಾರು ಅದೇ ಕ್ಯಾಟಗರಿ ಇರುತ್ತೆ, ಸ್ವಲ್ಪ ಆ ಕ್ಯಾಟಗರಿ ಸೇರುತ್ತೆ. ಅಲ್ಲ ಬೆಳಗಾವಿ